ಹಲವು ವರ್ಷಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಬಹುದಿನಗಳ ಕನಸಾಗಿದ್ದ ಮೆಡಿಕಲ್ ಕಾಲೇಜ್ಗೆ ಒಪ್ಪಿಗೆ ಸಿಕ್ಕಿದೆ. ಮಂಚನಹಳ್ಳಿ ತಾಲೂಕು ಘೋಷಣೆಗೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಸಂಪುಟ ಸಭೆಯಲ್ಲಿ ಸಿಎಂ ಯಡಿಯೂರಪ್ಪ ಇದೆಲ್ಲದಕ್ಕೂ ಒಪ್ಪಿದ್ದಾರೆ ಅಂತ ಚಿಕ್ಕಬಳ್ಳಾಪುರ ಅನರ್ಹ ಶಾಸಕ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಸುಧಾಕರ್ ಅವರಿಗೆ ಬಂಪರ್ ಭಾಗ್ಯ ಸಿಕ್ಕಿರೋದನ್ನ ಗಮನಿಸಬಹುದು. ಅವರ ಹೆಚ್ಚಿನ ಎಲ್ಲ ಬೇಡಿಕೆಗಳು ಈಡೇರಿದ್ದಾವೆ. ಸಿಎಂ ಯಡಿಯೂರಪ್ಪ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಮಂಚನಹಳ್ಳಿ ತಾಲೂಕು ಘೋಷಣೆ ಇರ್ಬೋದು, ಮೆಡಿಕಲ್ ಕಾಲೇಜು ದೊರಕಿದ್ದಂಥದ್ದಿರ್ಬೋದು. ಹೀಗಾಗಿ ಹಲವು ವರ್ಷಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಖುಷಿಯಾಗಿ ಚಿಕ್ಕಬಳ್ಳಾಪುರ ಅನರ್ಹ ಶಾಸಕ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಮಂಚನಹಳ್ಳಿ ಜನರ ವನವಾಸ ಇಂದಿಗೆ ಕೊನೆಯಾಗಿದೆ. ವರ್ಷಗಳ ಹೋರಾಟದ ಬೆನ್ನಲ್ಲೇ ಇವತ್ತು ಮಂಚನಹಳ್ಳಿ ತಾಲೂಕು ಘೋಷಣೆಯಾಗಿದೆ. ನನ್ನ ಜನರಿಗೆ ನಾನು ನೀಡಿದ ಭರವಸೆ ಈಡೇರಿಸಿರುವ ನೆಮ್ಮದಿ ಇಂದು ನನಗಿದೆ ಅಂತ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಅಮ್ಮ. ಡಾಕ್ಟರ್ ಕೆ ಸುಧಾಕರ್ ಅವರು ಖುಷಿಯಾಗಿ ಟ್ವೀಟ್ ಮಾಡಿದ್ದಾರೆ. ಏನು ಚಿಕ್ಕಬಳ್ಳಾಪುರದಲ್ಲಿ ಅವರು ಕೇಳಿದಂತಹ ಬೇಡಿಕೆಗಳೆಲ್ಲ ಈಡೇರಿದೆ. ಮೆಡಿಕಲ್ ಕಾಲೇಜ್ ಇರ್ಬೋದು, ಮಂಚನಹಳ್ಳಿ ತಾಲೂಕು ಘೋಷಣೆ ಆಗಿದ್ದಂಥದ್ದಿರ್ಬೋದು ಅಂತ ಏನ್ ಹೇಳಕ್ ಬಯಸ್ತೀರಿ? ನನಗಿರೋ ಮಾಹಿತಿ ಪ್ರಕಾರ ಇವತ್ತು ಕ್ಯಾಬಿನೆಟ್ ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲಮ್ಮ. ನಾನು ಕ್ಯಾಬಿನೆಟ್ ನೋಟು ವಿಚಾರ ಮಾಡಿದೆ. ಬಟ್ ಆಲ್ರೆಡಿ ಅವರು ಎಲ್ಲ ಟ್ವೀಟ್ ಮಾಡ್ಬಿಟ್ಟಿದ್ದಾರೆ ಇದೆಲ್ಲ ಆಗಿದೆ ಅಂತ. ಟ್ವೀಟ್ ಮಾಡಿರೋದಾಗ್ಬೇಕಾ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಆಗಿರೋದು ಯಾವ ವಿಷಯನಮ್ಮ? ವಿಚ್ ಇಸ್ ಅರ್ಲಿಯರ್. ಸೊ ಕ್ಯಾಬಿನೆಟ್ ಅಲ್ಲಿ ಇನ್ನೂ ಆಗಿಲ್ಲಮ್ಮ. ಸುಮ್ಮನೆ ಅವರೆಲ್ಲ ಬಹಳ ಬುದ್ಧಿವಂತರಲ್ಲ. ಎಲ್ಲೋ ಊಟ ಮಗುಗೆ ಈಗಲೇ ಅದೇನೋ ಬಟ್ಟೆ ಹೋಗಿದ್ರು ಅನ್ನೋ. ಓಕೆ ಶಿವಶಂಕರ್ ರೆಡ್ಡಿ ಅವರೇ, ಒಂದ್ ಸೆಕೆಂಡ್ ದಯವಿಟ್ಟು ಸಂಪರ್ಕದಲ್ಲಿ. ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ಈ ರೀತಿ ನೀವು ಟ್ವೀಟ್ ಮಾಡಿದಿರಿ, ಅದು ಮಂಚನಹಳ್ಳಿ ತಾಲೂಕದಿರ್ಬೋದು ಅಥವಾ ಮೆಡಿಕಲ್ ಕಾಲೇಜ್ದು ಅಂತ, ಆದ್ರೆ ಕ್ಯಾಬಿನೆಟ್ ಅಲ್ಲಿ ಆತರ ಚರ್ಚೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಕ್ ಬಯಸ್ತೀರಿ? ಓಕೆ, ಫೋನ್ ಕಾಲ್ ಕಟ್ ಆಗಿರೋದನ್ನ ಗಮನಿಸಬಹುದು. ಶಿವಶಂಕರ್ ರೆಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ಕಂಟಿನ್ಯೂ ಮಾಡಿ ಸರ್. ನೋಡಮ್ಮ, ಈಗ ಅವ್ರು ತಾಲೂಕ್ ಮಾಡೋದಕ್ಕೆ ನನ್ ವಿರೋಧ ಇಲ್ಲ. ತಾಲೂಕ್ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಆದ್ರೆ ನನ್ ವಿರೋಧ ಏನಪ್ಪಾ ಅಂದ್ರೆ, ನನ್ ಕ್ಷೇತ್ರದ್ದು ಒಂದು ಹೋಬಳಿ ಸೇರಿಸಿದ್ರು ಪ್ರಪೋಸಲ್ ಅಲ್ಲಿ. ಅದನ್ನ ನೀವು ಮಾಡಬೇಡಿ. ನಿಮ್ಮ ಮಂಚನಹಳ್ಳಿ ಬೇಕಾದ್ರೆ ಮಾಡ್ಕೊಳ್ಳಿ, ಅಥವಾ ನಿಮ್ ತಾಲೂಕಲ್ಲಿ ಬೇರೆ ಹೋಬಳಿಗಳು ಸೇರ್ಸ್ಕೊಂಡ್ ಮಾಡ್ಕೊಳ್ಳಿ. ನಮ್ ತಾಲೂಕ್ ನೀವು ಯಾರು ನಮ್ಮ ಅನುಮತಿ ಇಲ್ಲದೆ, ನಾನೊಬ್ಬ ಜನಪ್ರತಿನಿಧಿ, ನನ್ನ ಕ್ಷೇತ್ರ ವ್ಯಾಪಕ ಬರುವಂತ ಪಂಚಾಯತಿಗಳು ನನ್ನ ಒಪ್ಪಿಗೆ ಇಲ್ದಾನೆ, ನಮ್ ಜನ ಒಪ್ಪಿಗೆ ಇಲ್ದಾನೆ, ಮತ್ತು ಯಾವ್ದು ಪ್ರೊಸೀಜರ್ ಫಾಲೋ ಮಾಡಿದಾನೆ ಏಕಾಏಕಿ ಅಧಿಕಾರ ಇದೆ ಅಂತೇಳಿ ಅಥವಾ ಸರ್ಕಾರ ಮಾಡುತ್ತೆ ಅಂತೇಳಿ ಮಾಡೋದು ಎಷ್ಟು ಮಾತ್ರ ಸರಿ? ನಾನೊಬ್ಬ ಜನಪ್ರತಿನಿಧಿ ಅಲ್ವಾ, ನನ್ನ ಒಪ್ಪಿಗೆನೂ ಬೇಕಲ್ವಾ? ಬಯಸ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ನಾನು ಈಗಾಗಲೇ ಆಕ್ಷೇಪಣೆ ಕೊಟ್ಟಿದ್ದೇನಮ್ಮ. ಮೊದಲೇ 15 ದಿವಸದಿಂದಾನೆ ರೆವಿನ್ಯೂ ಮಿನಿಸ್ಟರ್ಗೆ, ನೋಡಿ ಅವ್ರು ಮಾಡ್ಕೊಳ್ಳಿ, ನಮ್ ತಾಲೂಕ್ ಯಾವ್ದು ಸೇರಿಸ್ಬೇಡಿ ಅಂತ ಕೊಟ್ಟಿದ್ದೇನಮ್ಮ. ನಂದೆಲ್ಲೂ ಅಷ್ಟೇ, ಅವ್ರು ಮಾಡ್ಕೊಳ್ಳಿ, ನಮ್ದು ಯಾವ್ದು ಸೇರ್ಸೋದೇನ ಅಷ್ಟೇ ಮಾಡ್ಕೊಳ್ಳಿ. ಈಗ ತಾಲೂಕ್ ಮಾಡೋದ್ರಿಂದಾನೆ ಏನೋ ಆಗೋದು. ಇವಾಗ ಸುಧಾಕರ್ ಅವ್ರದ್ದು ಬಹಳ ಬುದ್ಧಿವಂತಿಕೆ ಅಮ್ಮ. ನಾನ್ ಇಶ್ಯೂಸ್ ಇವೆಲ್ಲ ಈಗ ತಾಲೂಕು ಮಾಡ್ಬಿಟ್ರೆ ಅಭಿವೃದ್ಧಿ ಆಗ್ಬಿಡುತ್ತಾ? ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಈಗ ತಾಲೂಕ್ ಅಂದ್ಬಿಟ್ರೆ ಇದು ಎಲೆಕ್ಷನ್ ಸ್ಟಂಟ್ ಇನ್ನೇನೋ ತಿಳ್ಕೋಬೇಕು. ಎಲೆಕ್ಷನ್ ಟೈಮಲ್ಲಿ ಮೆಡಿಕಲ್ ಕಾಲೇಜ್ ಅಂತ ಹೇಳ್ತಾರೆ, ಮೊದಲೇ ಯಾಕೆ ಮಾಡಬಾರ್ದಾಗಿತ್ತು? ಓಕೆ, ರೈಟ್. ಶಿವಶಂಕರ್ ರೆಡ್ಡಿ ಅವರೇ, ಥ್ಯಾಂಕ್ ಯು ನ್ಯೂಸ್ 18 ಮಾತನಾಡಿದ್ದಕ್ಕೆ. ತಮ್ಮ ಆಕ್ಷೇಪಣೆಗಳನ್ನ ಶಿವಶಂಕರ್ ರೆಡ್ಡಿ ಬಹಳ ಸ್ಪಷ್ಟವಾಗಿ ಎತ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ.